ರಾಯಚೂರಿನಲ್ಲಿ ಶ್ರೀಮಂತ ಉದ್ಯಮಿ ದಿಲೀಪ್ ಕುಮಾರ್ ಧೋಕಾ ತಮ್ಮ 58ನೇ ವಯಸ್ಸಿನಲ್ಲಿ ಎಲ್ಲ ಆಸ್ತಿ ಕಂಪನಿ ಬಿಟ್ಟು ಇಂದು ಜೈನ ಭಗವತಿ ದೀಕ್ಷೆ ಪಡೆಯುವ ಮೂಲಕ ಸನ್ಯಾಸತ್ವ ಸ್ವೀಕಾರ. ರಾಯಚೂರಿನ ರೈತ ಭವನದಲ್ಲಿ ಇಂದು ನಡೆದ ಜೈನ ಭಗವತಿ ದೀಕ್ಷಾ ಕಾರ್ಯಕ್ರಮಕ್ಕೆ ಮೆರವಣಿಗೆ ಮೂಲಕ ಆಗಮಿಸಿ ಲೌಕಿಕ ಜೀವನಕ್ಕೆ ವಿದಾಯ ಹೇಳಿದ್ದಾರೆ. ಅತ್ಯಂತ ಕಠಿಣ ಆಚರಣೆಯ ಜೈನ ಭಗವತಿ ದೀಕ್ಷೆ ಪಡೆದು ಜೈನ ಮುನಿಯಾಗಿದ್ದಾರೆ. ಎಂ.ಫಾರ್ಮ್ ಮುಗಿಸಿ ಔಷಧೋದ್ಯಮದಲ್ಲಿ ತೊಡಗಿದ್ದ ದಿಲೀಪ್ ಕುಮಾರ್ ಅಲೋಪತಿಕ್ ಔಷಧ, ಆಯುರ್ವೇದಿಕ್ ಔಷಧಿ ತಯಾರಿಕೆಯಲ್ಲೂ ತೊಡಗಿಸಿಕೊಂಡಿದ್ದ ಉದ್ಯಮಿ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನಡೆಸುತ್ತಿದ್ದ ಸುಮಾರು $1 ಬಿಲಿಯನ್ ಮೌಲ್ಯದ ಕಂಪನಿಯನ್ನು ತೊರೆದು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ತಮ್ಮ 3 ಹೆಣ್ಣು ಮಕ್ಕಳು, ಕುಟುಂಬಸ್ಥರಿಗೆ ಆಸ್ತಿ ಬಿಟ್ಟು ಒಂದಿಷ್ಟು ದಾನ ಮಾಡಿ ಜೈನ ಭಗವತಿ ದೀಕ್ಷೆ ಪಡೆದಿದ್ದಾರೆ. ಜೈನ ದೀಕ್ಷೆ ಪಡೆದ ಬಳಿಕ ಎಷ್ಟೇ ದೂರದ ಪ್ರಯಾಣವಿದ್ರೂ ವಾಹನ ಬಳಸುವ ಆಗಿಲ್ಲ. ವಿದ್ಯುತ್ ಲೈಟ್, ಮೊಬೈಲ್, ಫ್ಯಾನ್, ಎಸಿ, ಟಿವಿ ಯಾವುದನ್ನು ಬಳಸುವಂತಿಲ್ಲ. ಸೂರ್ಯಾಸ್ತದ ನಂತರ ಕತ್ತಲಲ್ಲೇ ಕಾಲ ಕಳೆಯಬೇಕು. ಹೀಗೆ ಸಾಕಷ್ಟು ಕಠಿಣ ನಿಯಮ ಪಾಲನೆ ಹಿನ್ನೆಲೆ ಜೈನ್ ಭಗವತಿ ದೀಕ್ಷೆ ವಿಶಿಷ್ಟತೆಯನ್ನ ಪಡೆದಿದೆ. ದಿಲೀಪ್ ಕುಮಾರ್ ಧೋಕಾ ಜೈನ ದೀಕ್ಷೆ ಪಡೆದ ಉದ್ಯಮ ಕಮಲ್ ಕುಮಾರ್ ಇವರು ಜೈನ್ ಸಮುದಾಯ ಮುಖಂಡರು. ವರದಿ ಗಾರ್ಲದಿನ್ನಿ ವೀರನಗೌಡ. ನಮಸ್ಕಾರ, ನಾನು ಕಮಲ್ ಕುಮಾರ್ ಅಂತೇಳಿ. ಇದು ನಮ್ಮ ಭಾಳ ಹೆಮ್ಮೆದ ವಿಷಯ. ರಾಯಚೂರಲ್ಲಿ ಹುಟ್ಟಿದ್ದ ನಮ್ಮ ದಿಲೀಪ್ ಧೋಕಾ ಅವರು ಆ ದೀಕ್ಷಾ ಅಂದರೆ ನಮ್ಮಲ್ಲಿ ಭಾಳ ಕಠಿಣ. ಬೇರೆ ಸಮಾಜದಂಗೆ ಹಂಗಿಲ್ಲ. ಇಲ್ಲಿ ನಡ್ಕೊಂಡು ಹೋಗ್ಬೇಕು, ರೊಕ್ಕ ಮುಟ್ಟಲ್ಲ, ಅವ್ರ ಮಠ ಇಲ್ಲ, ಮನೆ ಇಲ್ಲ, ನಮಗೆ ನಮ್ಮ 7 ಸಾವಿರ ಇಲ್ಲದಂಗೆ. ಸೊ ಇದು ಭಾಳ ಹೆಮ್ಮೆದ ವಿಷಯ. ಇನ್ನೊಂದು ಹೇಳ್ತೀನಿ ನಿಮಗೆ, ಅವರು ಭಾಳ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇದ್ದರು. ಅವರು ಅಮೆರಿಕಲ್ಲಿ ಬಿಸ್ನೆಸ್ ಮಾಡ್ತಿದ್ರು, ಫ್ಯಾಕ್ಟ್ರಿ ತೋರ್ದು ಅವೆಲ್ಲ ತ್ಯಾಗ ಮಾಡಿ 3 ಮಕ್ಕಳಿಗೆ ಲಗ್ನ ಮಾಡಿಸಿ, ಅವು ಫರ್ಮ್ ಏನಿತ್ತು ಅವ್ರದ್ದು ಪಾರ್ಟ್ನರ್ಶಿಪ್ಪಿಗೆ ಕೊಟ್ಟು, ಅವ್ರ ರೊಕ್ಕ ಒಂದು 10-15 ಕೋಟಿ ಏನಿತ್ತು ಅದನ್ನು ಎಲ್ಲ ಡಿವೈಡ್ ಮಾಡಿ ಕೊಟ್ಬಿಟ್ಟು ಈಗ ಪ್ಯೂರ್ ದೀಕ್ಷಾ ಅಂತೇಳಿ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಗುರುಗಳಂತ ಆಗ್ತಾರೆ. ಅವ್ರ ಹೆಸರನ್ನು ಚೇಂಜ್ ಆಗಿದೆ ಈಗ. ಮತ್ತು ಅವರು ನಡ್ಕೊಂಡು ಹೋಗ್ಬೇಕು, ನಡ್ಕೊಂತಿರ್ಬೇಕು. ನಮ್ಮ ಬೇರೆ ಧರ್ಮದಂಗ ಮಠ ಗಿಟ ಏನಿಲ್ಲ, ಅದು ನಡ್ಕೊಂಡು ಪ್ರಚಾರ ಮಾಡ್ಕೊಂತ ಹೋಗ್ಬೇಕು. ಇದು ನಮ್ಮದು ಮೋಸ್ಟ್ಲಿ ಒಂದು 5ನೇ ದೀಕ್ಷಾ ಆಗೋದು. ಈ ದೀಕ್ಷಾ ಆಚರಣೆ ಭಾಳ ಪುಣ್ಯ ಕೆಲಸ ಅಂತಾರೆ. ಈ ನಮ್ಮ ರಾಯಚೂರವ್ರದ್ದು ಭಾಗ್ಯ. ನಾವು ಮಾತಾಡುವಾಗ ನಮ್ಮ ರೂಮ್ಡ ಕಡಾಕ್ಬಿಡ್ತದ, ಅಷ್ಟು ಪವರ್ಫುಲ್ ಇದೆ ಇದು. ನಮ್ಮಲ್ಲಿ ಲಗದು ಅಲ್ಲಲ್ಲ, ಇದು ಸಣ್ಣ ದೀಕ್ಷಾ ದೊಡ್ಡದು. ಇದು ಇನ್ನೊಂದು ಫಾರ್ಮೆಟಿಗೆ ಒಂದು ದೀಕ್ಷಾ ಮಾಡ್ತಾರೆ, ಅದಕ್ಕೆ ದೊಡ್ಡ ಅಂತ ಅಂತಾರೆ. ಅದು ಮೋಸ್ಟ್ಲಿ ದಾರಿಯಲ್ಲಿ ಸಿಂಧೂರು ಹೋಗ್ತಾರೆ ಅವರು. ಸಿಂಧೂರು ಚಾತುರ್ಮಾಸ ಇದೆ, ನಡುವ ಇಲ್ಲಿನ ಮಾಡ್ತಾರೆ, ಸಿಂಧೂರು ಮಾಡ್ತಾರೆ ಅವರು. ಕಮಲ್ ಕುಮಾರ್ ರೀ, ಜೈನ್.